ಹಿಂದೂ ಧರ್ಮದ ಪ್ರಕಾರವಾಗಿ ಮದುವೆ ಆದರು. ಏನು ತಲೆನಲ್ಲಿ ಒಳ್ಳೆ ಪೇಟ, ದೊಡ್ಡ ಕುಂಕುಮ. ಮಂಗಳೂರಿಗೆ ಹೋಗಿ ಕ್ರಿಶ್ಚಿಯನ್ ಪ್ರಕಾರ ಮದುವೆ ಆದರು. ದೇಶವನ್ನು ಒಡೆಯುವವರ ಬಗ್ಗೆ ಮಾತನಾಡಲಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಯಾವ ಧರ್ಮ ಶ್ರೇಷ್ಠ. ಯಾಕಂದರೆ ನಮ್ಮ ತರುಣ್ ಸುಧೀರ್ ಅವರು ಮದುವೆ ಆದ್ರಲ್ವಾ, ಹಿಂದೂ ಧರ್ಮದ ಪ್ರಕಾರವಾಗಿ ಮದುವೆ ಆದರು. ಏನು ತಲೆನಲ್ಲಿ ಒಳ್ಳೆ ಪೇಟ, ದೊಡ್ಡ ಕುಂಕುಮ ಮತ್ತು ಅರಿಶಿನ ಶಾಸ್ತ್ರಗಳು, ಬೇರೆ ಬೇರೆ ಹೋಮಗಳು, ಅಲ್ಲಿ ಪೂಜಾರಿ ಎಲ್ಲರೂ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ, ಅರ್ಚಕರು. ವಿಜೃಂಭಣೆಯಿಂದ ಹಿಂದೂ ಶಾಸ್ತ್ರದ ಪ್ರಕಾರವಾಗಿ ಮದುವೆ ಆದರು. ಮದುವೆ ತುಂಬ ಸೊಗಸಾಗಿತ್ತು. ಸೋನಲ್ಗೆ ಅವ್ರಿಗೂ ಕೂಡ ಹಿಂದೂ ಧರ್ಮ ಶಾಸ್ತ್ರದ ಪ್ರಕಾರವಾಗಿ ಎಲ್ಲ ಅಲಂಕಾರಗಳನ್ನು ಮಾಡಿ, ಬಳೆ, ಕುಂಕುಮ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಾಡಿದ್ರು. ಅದಾದ ಮೇಲೆ ಈಗ ಮಂಗಳೂರಿಗೆ ಹೋದರು. ಮಂಗಳೂರಿಗೂ ಫುಲ್ ಚೇಂಜ್. ಕುತ್ತಿಗೆನಲ್ಲಿ ತಾಲಿ ಇಲ್ಲ, ಕೈನಲ್ಲಿ ಬಳೆ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ. ನಾವು ಹೇಳ್ತೀವಿ ಮುತ್ತೈದೆಯರು ಅಂತ ಕರಿತೀವಿ ಮದುವೆ ಆದವ್ರಿಗೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ 5 ಮುತ್ತುಗಳನ್ನು ಇರ್ತಕ್ಕಂಥವ್ರು. ಯಾವುದು 5 ಮುತ್ತುಗಳು? ಕಾಲುಂಗುರ, ಬಳೆ, ಕುಂಕುಮ, ತಾಲಿ, ಮೂಗ್ಬಟ್ಟು. ಇದನ್ನು 5 ಮುತ್ತುಗಳು ಅಂತ ಕರೀತಾರೆ. ಅದಕ್ಕೆ ಮುತ್ತೈದೆ ಅಂತ ಕರೆಯೋದು. ಆ 5 ಮುತ್ತುಗಳನ್ನು ತೆಗೆದುಹಾಕಿ ಬಿಳಿ ವಸ್ತ್ರವನ್ನು ಧರಿಸಿ ಸಿಂಡ್ರೆಲಾ ಥರ ಬಂದು, ಇವರು ರಾಬರ್ಟ್ ಥರ ಬಂದು ಮದುವೆ ಆದರು. ಈಗ ಹಿಂದೂ ಪ್ರಕಾರ ಮದುವೆ ಆದರು, ಮಂಗಳೂರಿಗೆ ಹೋಗಿ ಕ್ರಿಶ್ಚಿಯನ್ ಪ್ರಕಾರ ಮದುವೆ ಆದರು. ಇಲ್ಲಿ ಯಾವ ಧರ್ಮ ಶ್ರೇಷ್ಠ? ನಿಮ್ಮ ತಮಾಷೆ ಕಾಣುತ್ತಲ್ಲ, ಏನು ಯೋಗ ಮಾಸ್ಟ್ರಿಗೆ ಏನು ಕೆಲಸ ಇಲ್ಲ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂತ. ನೋಡಿ, ಇದು ಎಲ್ಲ ಭಾವನೆಗಳ ಉಚ್ಚಾಟ. ಹೀಗೆ ಹೇಳ್ತೀನಿ ಯಾವ ಧರ್ಮ ಶ್ರೇಷ್ಠ ಅಂತ. ಸೋನಲ್ ಅವರು ಬೆಂಗಳೂರಿಗೆ ಬಂದು ತರುಣ್ ಅವರ ಮನೆಯಲ್ಲಿ ಇದ್ದಾಗ ಅವರ ಸಂಸಾರದಲ್ಲಿರ್ತಕ್ಕಂಥ ಕಿರಿಯವರನ್ನು ಗೌರವದಿಂದ, ಪ್ರೀತಿಯಿಂದ ಅವರ ಸೇವೆ ಮಾಡಿ ನೋಡಿಕೊಂಡ್ರೆ ಕ್ರಿಶ್ಚಾನಿಟಿ ಶ್ರೇಷ್ಠ. ಅಲ್ಲಿ ಆ ಸಂಸ್ಕಾರವನ್ನು ಕಲಿಸಿದೆ ಅಂತ ಅರ್ಥ. ಇಲ್ಲಿ ತರುಣ್ ಅವರ ತಾಯಿಯನ್ನು ತನ್ನ ತಾಯಿಯಂತೆ ಪ್ರೀತಿಸಬೇಕು, ಅವರ ಅಣ್ಣ ತಮ್ಮಂದಿರನ್ನು ತನ್ನ ಅಣ್ಣ ತಮ್ಮಂದಿರಂತೆ ನೋಡಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಅದು ಆ ಧರ್ಮ ಕಲಿಸಿರತಕ್ಕಂಥ ಗುಣ. ಆವಾಗ ಕ್ರಿಶ್ಚಾನಿಟಿ ಶ್ರೇಷ್ಠ. ಸೊ ತರುಣ್ ಅವರು ಅವ್ರ ಮನೆಗೆ ಹೋದ್ಮೇಲೆ ಅವರ ಅತ್ತೆಯನ್ನು ತನ್ನ ತಾಯಿಯಂತೆ ನೋಡಬೇಕು, ಅವರ ಬಂಧುಗಳನ್ನು ತನ್ನ ಬಂಧುಗಳಂತೆ ನೋಡಬೇಕು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆಗ ಹಿಂದೂ ಧರ್ಮ ಶ್ರೇಷ್ಠ. ಇಲ್ಲಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಸೋಷಿಯಲ್ ಸೈಕಾಲಜಿ, ಸಾಮಾಜಿಕವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿರ್ತಕ್ಕಂಥ ಸೈಕಾಲಜಿ, ಮನಸ್ಸಿನ ಸ್ಥಿತಿ ಹೇಗಿದೆ ಅಂದರೆ, ಅವರು ಪ್ರೀತಿಸಿ ಮದುವೆ ಆದರೂ ಕೂಡ ತನ್ನ ಧರ್ಮವನ್ನು ಏನು ಅನುಸರಿಸ್ಕೊಂಡು ಬಂದಿದ್ದಾರೋ ಅದನ್ನು ಫಾಲೋ ಮಾಡಬೇಕು. ಅದಕ್ಕೆ ಅವ್ರು ಗೌರವಿಸಿದ್ರು. ಓಕೆಪ್ಪ, ನಿಮ್ಮ ಧರ್ಮ ಹಿಂದೂ ಧರ್ಮ ನೀವು ಮಾಡ್ಕೊಳ್ಳಿ, ನಾವು ರೆಸ್ಪೆಕ್ಟ್ ಅಂತ. ಸೊ ಇವ್ರೇನು ಮಾಡಿದ್ರು, ಅಲ್ಲಿ ಹೋಗಿ ಅವರ ಧರ್ಮವನ್ನು ಗೌರವಿಸಿದ್ರು. ಆಯ್ತಪ್ಪ, ನೀನೇನೋ ಕಲ್ತ್ಕೊಂಡ್ಬಂದಿದ್ಯಾ, ನಿಮ್ಮದು ನಾನು ಗೌರವಿಸ್ತೀನಿ. ದಿಸ್ ಈಸ್ ಕಾಲ್ಡ್ ಲವ್. ಇದೇ ನಿಜವಾದ ಪ್ರೀತಿ. ರೆಸ್ಪೆಕ್ಟಿಂಗ್ ಅದರ್ ರಿಲಿಜನ್. ಸೊ ಇಲ್ಲಿ ಯಾವ ಧರ್ಮ ಶ್ರೇಷ್ಠ? ಪ್ರೀತಿಯ ಧರ್ಮ ಶ್ರೇಷ್ಠ. ಇಬ್ಬರಿಗೂ ಮಧ್ಯೆ ಏನಿದೆ? ಕಾಮನ್ ವರ್ಡ್ ಯಾವುದಿದೆ? ಪ್ರೀತಿ ಇದೆ ಆ್ಯಂಡ್ ರೆಸ್ಪೆಕ್ಟ್ ಇದೆ ಅಲ್ವಾ? ಈ ಧರ್ಮ ಶ್ರೇಷ್ಠ. ಪ್ರೀತಿಯ ಧರ್ಮ ಶ್ರೇಷ್ಠ, ಗೌರವದ ಧರ್ಮ ಶ್ರೇಷ್ಠ, ಮಾನವೀಯತೆಯ ಧರ್ಮ ಶ್ರೇಷ್ಠ. ಈ ಚಿಂತನೆಯಲ್ಲಿ ನಾವು ನೋಡಬೇಕು. ಯಾಕೆಂದರೆ ಈ ಭೂಮಿ ಮೇಲೆ ಬೇಕಾದಷ್ಟು ಧರ್ಮಗಳು ಹುಟ್ಟುಕೊಂಡು ಧರ್ಮ ಸಂಘರ್ಷಗಳು ನಡೀತಾ ಇದೆ. ಆ ಧರ್ಮ ಸಂಘರ್ಷಗಳನ್ನು ಯಾರಿಗೂ ಹೋಗ್ಲಾಡಿಸಿಲ್ಲ. ರಾಮನ ಕಾಲದಿಂದ, ಕೃಷ್ಣನ ಕಾಲದಿಂದ, ಜೀಸಸ್ ಕಾಲದಿಂದ, ಅಲ್ಲನ ಕಾಲದಿಂದ
ಎಲ್ಲ ಬುದ್ಧ ಎಲ್ಲರೂ ಬಂದರೂ ಕೂಡ ಈ ಧರ್ಮ ಸಂಘರ್ಷವನ್ನು ಕೊನೆಗಾಣಿಸೋಕ್ಕಾಗಲಿಲ್ಲ. ಬಸವಣ್ಣವರು ಬಂದರು, ಸಂಘರ್ಷವನ್ನು ಕೊನೆಗಾಣಕ್ಕಾಗಲಿಲ್ಲ. ಮಹಾನ್ ಪವಾಡ ಪುರುಷರು ಬಂದರು, ಈ ಸಂಘರ್ಷ ಹೋಗೇ ಇಲ್ಲ. ಸಂಘರ್ಷದ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಧರ್ಮದ ಹೆಸರಿನಲ್ಲಿ ಮಾನವೀಯತೆ ಕಡಿಮೆ ಆಗಿದೆ, ಪ್ರೀತಿ ಕಡಿಮೆ ಆಗಿದೆ. ವಾಸ್ತವ ಸತ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ. ಪ್ರತಿಯೊಂದು ಮನಸ್ಸು ಬಯಸ್ತಕ್ಕಂಥದ್ದು ಗೌರವ, ಪ್ರತಿಯೊಂದು ಮನಸ್ಸು ಬಯಸೋದು ಸೇವೆ. ಮಾನವೀಯ ಧರ್ಮ ತುಂಬ ಶ್ರೇಷ್ಠವಾದದ್ದು. ಈ ಯಾವುದೇ ಧರ್ಮಗಳ ಆಚರಣೆ ಇದ್ದರೂ ಕೂಡ ಒಬ್ಬರನ್ನು ರೆಸ್ಪೆಕ್ಟ್ ಮಾಡ್ದಲ್ಲ, ಅದು ಮಾನವೀಯ ಧರ್ಮ. ಆ ವಿಚಾರವನ್ನು ತಿಳಿಸೋಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹಿಂದೂ ಆಗಿದ್ದೀನಿ ಅಂದ್ಕೊಂಡು ನಾನಾ ವೇಷಗಳನ್ನು ಹಾಕ್ಕೊಂಡು ಏನೆಲ್ಲ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ಮನೇಲಿರುವವರನ್ನು ಪ್ರೀತಿಯಿಂದ ಗೌರವದಿಂದ ನೀನು ನೋಡ್ಕೊಂಡಿಲ್ಲ ಅಂದರೆ, ಅವರ ಸೇವೆಯನ್ನು ನೀನು ಹಿರಿಯರ ಸೇವೆಯನ್ನು ನೀನು ಮಾಡಿಲ್ಲ ಅಂದರೆ ನಿನ್ನ ಧರ್ಮ ವೇಸ್ಟ್. ನೀನೇನು ಕಲ್ತಿದೆಯೋ ಅದು ವೇಸ್ಟು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ವಿಶ್ವ ಮಾನವ ತತ್ವ ಅಂದ್ರೇನು? ಪ್ರತಿಯೊಬ್ಬನೂ ಮಾನವನಾಗಿರಬೇಕು. ಅವನ ಮೂಲಭೂತ ಗುಣಗಳು ಪ್ರೀತಿ, ಗೌರವ, ಮಮತೆ, ಸೇವೆ, ಕರುಣೆ, ತ್ಯಾಗ, ಎಲ್ಲ ಗುಣಗಳು ಮಾನವೀಯ ಧರ್ಮದ ಗುಣಗಳು. ಈ ಗುಣಗಳು ಯಾರಲ್ಲಿ ಇರ್ತಾನೋ ಅವನೇ ವಿಶ್ವ ಮಾನವ. ಅವನು ಯಾವ ಧರ್ಮಕ್ಕೂ ಒಳಪಟ್ಟನಲ್ಲ. ಈಗ ತರುಣ್ ಸುಧೀರ್ ಅವರು ಅಲ್ಲಿ ಕ್ರಿಶ್ಚಿಯಾನಿಟಿಗೆ ಗೌರವಿಸಿದ್ರು, ಅವರೇನು ಮಾಡಿದ್ರು ಹಿಂದೂ ಧರ್ಮಕ್ಕೆ ಗೌರವಿಸೋದು. ಇದನ್ನು ನಾವು ಕಲಿಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು. ರೆಸ್ಪೆಕ್ಟ್ ಎವ್ರಿ ಒನ್, ದ ಕಾಮನ್ ಥಿಂಗ್ಸ್ ಯು ಮಸ್ಟ್ ಅಡಾಪ್ಟ್. ಅಂದರೆ ಆ ಸಾಮಾನ್ಯವಾಗಿ ಬರತಕ್ಕಂಥ ನೀವು ಮಾನವೀಯ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಒಂದು ಧರ್ಮದಲ್ಲಿದ್ದೀವಿ. ನಮ್ಮಲ್ಲಿ ಭಾರತ ದೇಶದಲ್ಲಿ ಎಲ್ಲ ಧರ್ಮವನ್ನು ಗೌರವಿಸ್ತಿದ್ದ ಗುಣ ಬರಬೇಕು. ನೀನು ಒಬ್ಬರಲ್ಲಿ ಕೆಟ್ಟದನ್ನು ನೋಡ್ತಾ ಹೋದರೆ, ಆ ಧರ್ಮದ ಜನ ಸರಿ ಇಲ್ಲ ಅಂದರೆ, ಈ ಧರ್ಮದವರು ಸರಿ ಇಲ್ಲ ಅಂದರೆ ನೀನು ಮೂರ್ಖ. ನಿನಗೆ ಯಾವುದೇ ದೇವರ ಆಶೀರ್ವಾದ, ಅದ್ಭುತ ಶಕ್ತಿಯ ಆಶೀರ್ವಾದ ಖಂಡಿತ ಸಿಗೋದಿಲ್ಲ. ಯಾಕೆ ಅಂದರೆ ನಿನ್ನಲ್ಲಿ ಮೂಲಭೂತ ಗುಣ ಪ್ರೀತಿ. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಗೌರವಿಸು, ಮಾನವೀಯ ಮೌಲ್ಯಗಳನ್ನು ನೀನು ಬೆಳೆಸ್ಕೋ. ಮಾನವೀಯ ಮೌಲ್ಯಗಳು ಇಲ್ಲದ ಧರ್ಮವಲ್ಲ, ಅದು ಮೂರ್ಖರ ಗುಂಪು. ಯಾವುದೇ ಧರ್ಮವಾಗಲಿ ನಾವು ಮಾನವೀಯತೆಯನ್ನು ಗೌರವಿಸಬೇಕು, ಅದನ್ನು ದ್ವೇಷ ಮಾಡಬಾರ್ದು ಅಲ್ವಾ? ಸಿಂಪಲ್ ನಾನು ಹೇಳ್ತೀನಿ. ಒಂದು ಕವನ ಬರೆದಿದ್ದೆ ನಾನು, ಈಗ ನೆನಪತ್ತೆ ನಾನು ಹೇಳ್ತೀನಿ ನೋಡಿ. ಧರ್ಮಗಳ ಬಗ್ಗೆ ಸತ್ಯ ಹೇಳಲಾರೆ, ಧರ್ಮ ನಿಂದನೆಯಾಗುತ್ತದೆ. ಹೆಂಗಿದೆ ಗೊತ್ತಾ ಈ ಭೂಮಿ ಮೇಲೆ ಧರ್ಮಗಳು? ಎಷ್ಟೊಂದು ಕೆಟ್ಟ ವಿಚಾರಗಳು ತುಂಬಿಕೊಂಡಿದೆ ಗೊತ್ತಾ ಕೆಲವಾರು ಧರ್ಮಗಳಲ್ಲಿ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗದೇ ಇಲ್ಲ. ನೋಡ್ರಿ, ಈ ಧರ್ಮದಲ್ಲಿ ಹಿಂಗಿದೆ, ಈ ಧರ್ಮದಲ್ಲಿ ಹಿಂಗಿದೆ, ಇದೊಂದು ಮೂರ್ಖ ಧರ್ಮ, ಹಾಗೆ ಹಿಂಗೆ ಅಂತ ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಧರ್ಮದ ಬಗ್ಗೆ ಸತ್ಯ ಹೇಳಲಾರೆ, ಧರ್ಮ ನಿಂದನೆಯಾಗುತ್ತದೆ. ಜಾತಿಗಳ ಬಗ್ಗೆ ನೀತಿ ಹೇಳಲಾರೆ, ಜಾತಿ ನಿಂದನೆಯಾಗುತ್ತದೆ. ಈ ಜಾತಿಗಳ ಸಂಘರ್ಷದಲ್ಲಿ ಸಮಾಜದಲ್ಲಿ ಅಶಾಂತಿ ತುಂಬಿದೆ, ಎಲ್ಲ ಕಡೆ ತುಂಬಿದೆ. ನಾವು ಎಲ್ಲ ನೋಡ್ತಾ ಇದ್ದೀವಿ. ಇದು ದೊಡ್ಡ ಕತೆ. ಒಂದು ಜಾತಿ, ಆ ಜಾತಿ, ಈ ಜಾತಿ ಅಂತ ಹೇಳ್ಕೊಂಡು ಅಲ್ಲಿ ಕೀಳಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಅದು ಯಾವ ಜಾತಿಯಲ್ಲಿ ಏನು ತಪ್ಪುಗಳಿದೆ ಅಂತ ರಾಶಿ ಇದೆ. ಅದನ್ನೇನಾದ್ರು ಬಿಡಿಸಿ ಹೇಳಕ್ಕೆ ಹೋದರೆ ನೋಡಿ, ಈ ಜಾತಿಯಲ್ಲಿ ಹಿಂಗಿದೆ, ಈ ಜಾತಿಯಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ಜಾತಿ ನಿಂದನೆಯ ಕೇಸ್ ಬೀಳುತ್ತೆ ನನ್ನ ಮೇಲೆ. ಸೊ ಜಾತಿಗಳ ಬಗ್ಗೆ ನೀತಿ ಹೇಳಲಾರೆ, ಜಾತಿ ನಿಂದನೆಯಾಗುತ್ತದೆ. ಮಠಗಳ ಬಗ್ಗೆ ಮಾತಾಡಲಾರೆ, ಭಾವನೆಗಳಿಗೆ ಧಕ್ಕೆಯಾಗುತ್ತದೆ. ಮಠ ಮಂದಿರಗಳ ಬಗ್ಗೆ, ಮಸೀದಿಗಳ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಭಾವನೆಗಳಿಗೆ ಧಕ್ಕೆಯಾಗುತ್ತದೆ. ಹೊಂಚು ಹಾಕಿ ಸಂಚು ಮಾಡಿ ದೇಶವನ್ನು ಒಡೆಯುವವರ ಬಗ್ಗೆ ಮಾತನಾಡಲಾರೆ, ಭಾವೈಕ್ಯತೆಗೆ ಧಕ್ಕೆ ಉಂಟಾಗುತ್ತದೆ. ನೋಡಿ, ಹೊಂಚು ಹಾಕಿ ಸಂಚು ಮಾಡಿ ದೇಶವನ್ನು ಒಡೆಯಕ್ಕೆ ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಇಂಥವ್ರಿಗೆ ಮಾಡ್ತಾರೆ ಅಂತ. ಯಾಕೆಂದರೆ ಭಾವೈಕ್ಯತೆಗೆ ಧಕ್ಕೆ ಉಂಟಾಗುತ್ತದೆ. ವೇಷವಾಗಿ ಮೋಸ ಮಾಡುವವರ ಬಗ್ಗೆ ಮಾತನಾಡಲಾರೆ, ನಾಸ್ತಿಕನೆನ್ನುತ್ತಾರೆ. ನಾನಾ ವೇಷಗಳನ್ನು ಹಾಕ್ಕೊಂಡು ಈ ದೇಹಕ್ಕೆ ಏನೆಲ್ಲ ಅಲಂಕಾರ ಮಾಡಿಕೊಂಡು ಎಲ್ಲ ತೋರಿಸ್ಕೊಂಡು ಸಮಾಜಕ್ಕೆ, ಭಾವನೆಗಳಿಗೆ, ಮನಸ್ಸುಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ನನ್ನನ್ನು ನಾಸ್ತಿಕ ಅಂತಾರೆ. ಇದೇ ಈ ಪ್ರಪಂಚವೇ ಹೀಗೆ. ಸುಳ್ಳಿನ ಸಂತೆಯಲ್ಲಿ ನಾನೊಬ್ಬ ಸಂತ, ಸುಳ್ಳಿನ ಸಂತೆಯಲ್ಲಿ ನಾನೊಬ್ಬ ಸಂತ. ಅರ್ಥ ಆಗ್ತಿದೆಯಾ? ಒಂದು ಪುಟ್ಟ ಕವನ ಬರೆದಿದ್ದೆ ನೋಡ್ರಪ್ಪ. ಎಷ್ಟು ಕೆಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದಾಗ
ಅಯ್ಯೋ ಇದೆಲ್ಲ ಸರಿ ಮಾಡೋಕ್ಕಾಗೋದಿಲ್ಲಪ್ಪ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಹಾಗೆ ಅನಿಸ್ದಾಗಲೇ ನೀವು ವಿಮರ್ಶೆ ಮಾಡಿದಿರಿ, ಚಿಂತನೆ ಮಾಡಿದಿರಿ, ವಾಸ್ತವದ ಅರಿವು ನಿನ್ನಲ್ಲಿ ಉಂಟಾಗಿದೆ ಅಂತ ಅರ್ಥ. ಸೊ ಈ ಸಮಾಜದ ಎಲ್ಲವನ್ನು ನೋಡಿ ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲವನ್ನು ಸರಿ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ರಾಮ ಬಂದು ಸಮಸ್ಯೆ ಬಗೆಹರಿಸಿಲ್ಲ, ಕೃಷ್ಣ ಬಂದು ಸಮಸ್ಯೆ ಬಗೆಹರಿಸಲಿಲ್ಲ, ಅಲ್ಲಾ ಬಂದು ಸಮಸ್ಯೆ ಬಗೆಹರಿಸಿಲ್ಲ, ಜೀಸಸ್ ಬಂದು ಸಮಸ್ಯೆ ಬಗೆಹರಿಸಿಲ್ಲ, ಬುದ್ಧ ಬಂದು ಸಮಸ್ಯೆ ಬಗೆಹರಿಸಿಲ್ಲ. ಆದರೆ ಈ ಸೃಷ್ಟಿಯ ನಿಯಮ ಸಮಸ್ಯೆ ಸಹಜ ನಿಯಮ, ಎಲ್ಲರಿಗೂ ಸಮಸ್ಯೆ ಬಂದೇ ಬರುತ್ತೆ. ನಾನು ಹೇಳ್ತಾ ಇರ್ತೀನಿ, ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ, ಚೆನ್ನಾಗಿ ದುಡೀರಿ, ಚೆನ್ನಾಗಿ ತಿಂದ್ರಿ, ನೆಮ್ಮದಿಯಾಗಿ ನಿದ್ರೆ ಮಾಡಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.